ರೈತರುಗಳಿಗೆ ಈಗ ತಗೊಳ್ಳೋರಿಗೆ ಸ್ಪೆಷಲ್ ಡಿಸ್ಕೌಂಟ್ ಅಂತ ಏನು ಕೊಡ್ತೀರಾ ಸರ್? ಎಸ್. ಸೊ ನಮ್ಮ ಡೀಲರ್ ಬಂದು ರೆಗ್ಯುಲರ್ ಆಗಿ ರೈತರಿಗಂತ ಒಂದು ಡಿಸ್ಕೌಂಟ್ ಬಂದು ಕೊಟ್ಟಿರ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈ ನಮ್ಮ ಕಂಪ್ನಿ ನೇಮ್ ಏನು ಹೇಳಿ ಸರ್? ಸೊ ನಮ್ಮ ಕಂಪನಿ ಬಂದು ಟೆಕ್ಸ್ಮೋ ಇಂಡಸ್ಟ್ರೀಸ್ ಏರೋಪಂಪ್ಸ್ ಅಂತ. ಎಷ್ಟು ವರ್ಷದಿಂದ ರನ್ನಿಂಗ್ ಅಲ್ಲಿದೆ ಸರ್? ಸೊ ಆಲ್ಮೋಸ್ಟ್ ನಮ್ಮ ಕಂಪನಿ ಬಂದು ಟೆಕ್ಸ್ಮೋ ಇಂಡಸ್ಟ್ರೀಸ್ 1956 ಶುರುವಾಗಿದೆ. ಈಗ ಆಲ್ಮೋಸ್ಟ್ ಬಂದು 71 ವರ್ಷ ಆಗಿದೆ ನಮ್ಮ ಕಂಪನಿ ಶುರುವಾಗಿ. ಅದು ಮೇನ್ ಬ್ರಾಂಚ್ ಎಲ್ಲಿರುತ್ತೆ ಸರ್? ಸೊ ನಮ್ಮದು ಮೇನ್ ಬ್ರಾಂಚ್ ಬಂದು ಮ್ಯಾನುಫ್ಯಾಕ್ಚರಿಂಗ್ ಲೊಕೇಶನ್ ನೋಡಿದ್ರೆ ಕೊಯಂಬತ್ತೂರು. ಸೊ ಪೂರ್ತಿ ಇಂಡಿಯಾದಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಬಂದು 21 ಬ್ರಾಂಚ್ ಆಫೀಸ್ ಇದಾವೆ. ಸೊ ನಮ್ಮ ಕರ್ನಾಟಕದಲ್ಲಿ ನೋಡಿದ್ರೆ ಬೆಂಗಳೂರು ಮತ್ತೆ ಹುಬ್ಳಿಯಲ್ಲಿ ಇದೆ. ಸೊ ಎವ್ರಿ 20 ಕಿಲೋಮೀಟರ್ಸ್ ಒಂದು ಡೀಲರ್ ಇದ್ರು. ಸೊ ಡೀಲರ್ ನೆಟ್ವರ್ಕ್ ನೋಡುವಾಗ ಆಲ್ಮೋಸ್ಟ್ 1600 ಡೀಲರ್ಸ್ ಇದ್ರು. ನಮ್ಮ ಕರ್ನಾಟಕದಲ್ಲಿನೂ ಸೊ 20 ಕಿಲೋಮೀಟರ್ಗೂ ಒಂದು ಡೀಲರ್ ಇರ್ತಾರೆ. ಸೊ ಸಿಟಿ ಅಥವಾ ಡಿಸ್ಟಿಕ್ ಅಲ್ಲಿ ನೋಡುವಾಗ ಸೊ ಉದ್ದೇಶ ಏನಂದ್ರೆ ಎಲ್ಲಾ ರೈತರು ಮತ್ತೆ ಕಸ್ಟಮರ್ಸ್ಗೂ ಬಂದು ನಮ್ಮ ಪಂಪ್ ಸೆಟ್ ಮತ್ತೆ ಸರ್ವಿಸ್ ಸಿಕ್ಕಬೇಕು ಉದ್ದೇಶದಲ್ಲಿ ಸೊ 20 ಕಿಲೋಮೀಟರ್ಗೂ ಒಂದು ಡೀಲರ್ ಬಂದು ನಮ್ಮ ಡೀಲರ್ಸ್ ಇದ್ರು. ಬೇರೆ ಕಂಪ್ನಿಗೂ ಮತ್ತೆ ನಿಮ್ಮ ಕಂಪ್ನಿಗೂ ಏನ್ ಡಿಫ್ರೆನ್ಸ್ ಇದೆ ಸರ್? ಸೊ ನಮ್ಮ ಪಂಪ್ ಸೆಟ್ ಬಂದು 1956 ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ರು. ಸೊ ಬ್ಯಾರ್ ಮೋಟರ್ ಆಗಲಿ, ಮೋನೋಬ್ಲಾಕ್ ಮೋಟರ್ ಆಗಲಿ, ಓಪನ್ ವೆಲ್ ಮೋಟರ್ ಆಗಲಿ, ಬೋರ್ವೆಲ್ ಸಬ್ಮರ್ಸಿಬಲ್ ಅಂದ್ರೆ V4 V6 ಎಲ್ಲ ಬಂದು ಹೋಗ್ತಾ ಇದೆ. ಸೊ ನಮ್ಮ ಕರ್ನಾಟಕದಲ್ಲಿ ನೋಡುವಾಗ ಬೋರ್ವೆಲ್ ಸಬ್ಮರ್ಸಿಬಲ್ ಬಂದು ಜಾಸ್ತಿ ಮೂವ್ಮೆಂಟ್ ಇರುತ್ತೆ. ಸೊ V6 ಸಬ್ಮರ್ಸಿಬಲ್ ಅಥವಾ V4 ಸಬ್ಮರ್ಸಿಬಲ್ ಎಲ್ಲ ಬಂದು ಮೂವ್ಮೆಂಟ್ ಇರುತ್ತೆ. ಸೊ ನಮ್ದು ಮಾಡ್ತಾ ಇರೋದು ಪಂಪ್ ಸೆಟ್ ಬಂದು ಪ್ರತಿಯೊಂದು ಪಂಪ್ ಸೆಟ್ ಬಂದು ಎವ್ರಿ ಪ್ರಾಸೆಸ್ ಅಲ್ಲಿ ನಾವು ಕ್ವಾಲಿಟಿ ಬಂದು ಚೆಕ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ. ಸೊ ಪ್ರತಿಯೊಂದು ಪ್ರಾಸೆಸ್ ಲೈಕ್ ಸ್ಟ್ಯಾಮಿಂಗ್ ಆಗಲಿ, ವೈಂಡಿಂಗ್ ಮಾಡುವಾಗ ಸೊ ಮೋಟರ್ ಬಂದು ಅಸೆಂಬಲ್ ಆದ್ಮೇಲೆ ಲೋಡ್ ಟೆಸ್ಟ್, ಫುಲ್ ಲೋಡ್ ಟೆಸ್ಟ್, ಪ್ರೆಸರ್ ಲೀಕೇಜ್ ಟೆಸ್ಟ್, ಆ ತರ ಪ್ರತಿಯೊಂದು ಪ್ರಾಸೆಸ್ ಅಲ್ಲಿ ನಾವು ಬಂದು ಕ್ವಾಲಿಟಿ ಬಂದು ಎನ್ಶೂರ್ ಮಾಡ್ತೀವಿ. ಸೊ ಈವನ್ ಬಂದು ಪಂಪ್ ಸೆಟ್ ಬಂದು ತಯಾರು ಮಾಡಿ ಮಾರ್ಕೆಟ್ ಅಲ್ಲಿ ಬಿಡುವಾಗ ಕಸ್ಟಮರ್ಗೂ ಮತ್ತೆ ರೈತರಿಗೆಲ್ಲ ನೋಡುವಾಗ, ಈವನ್ ನಮ್ಮ ಮೆಕ್ಯಾನಿಕ್ಸ್ ಪ್ಲಂಬರ್ಸ್ಗೆಲ್ಲ ನೋಡುವಾಗ ಸೊ ಒಂದು 5 ಇಂಪಾರ್ಟೆಂಟ್ ಥಿಂಗ್ಸ್ ಇದೆ. ಸೊ ಅದರಲ್ಲಿ ಬಂದು ಫಸ್ಟ್ ನೋಡುವಾಗ ನಮ್ದು ಬಂದು ಪ್ರತಿಯೊಂದು ಪಂಪ್ ಸೆಟ್ 2 ವರ್ಷ ಒಳಗಡೆ 2 ಸಾರಿ ವಾರಂಟಿ ಬಂದು ನಾವು ಕೊಡ್ತಾ ಇದೀವಿ ಪ್ರತಿ ಪಂಪ್ ಸೆಟ್. ಪ್ಲಸ್ ಬಂದು ಒಂದು ಪಂಪ್ ಸೆಟ್ ಇದ್ರೆ ಅದಕ್ಕೆ ಸ್ಪೇರ್ ಪಾರ್ಟ್ಸ್ ಬಂದು ತುಂಬಾ ಇಂಪಾರ್ಟೆಂಟ್. ಸೊ ನಮ್ಮ ರೈತರಿಗೂ ಆಗ್ಲಿ, ನಮ್ಮ ಮೆಕ್ಯಾನಿಕ್ಸ್ ಆಗ್ಲಿ, ಸೊ ಅದು ನೋಡುವಾಗ ಒಂದು ಪಂಪ್ ಸೆಟ್ ಬಂದು ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು ದಿನದಿಂದ 15 ವರ್ಷವರೆಗೆ ನಾವು ಬಂದು ಸ್ಪೇರ್ ಪಾರ್ಟ್ಸ್ ಬಂದು ಸಪ್ಲೈ ಮಾಡ್ತೀವಿ. ಈವನ್ ಹಳೆಯ ಪಂಪ್ ಸೆಟ್ 10 ವರ್ಷ ಹಳೆಯ ಪಂಪ್ ಸೆಟ್ ಇದ್ರೂ ನಾವು ಬಂದು ಸಪ್ಲೈ ಮಾಡಿದೀವಿ. ಸೊ ಇನ್ನೊಂದು ಬಂದು ಸರ್ವಿಸ್ ಸೆಂಟರ್. ಒಂದು ಪ್ರಾಡಕ್ಟ್ ತಗೊಂಡು ಅವರು ಸರ್ವಿಸ್ ಮಾಡಬೇಕಂದ್ರೆ ಸರ್ವಿಸ್ ಸೆಂಟರ್ ಬಂದು ಅವಶ್ಯಕತೆ ಇದೆ. ಆ ಸರ್ವಿಸ್ ಸೆಂಟರ್ ಬಂದು ನೋಡಿದ್ರೆ ಡಿಸ್ಟಿಕ್ ಒಂದು ಸರ್ವಿಸ್ ಸೆಂಟರ್ ಬಂದು ನಾವು ಬಂದು ಇಟ್ಟಿದೀವಿ. ಸೊ ಆಲ್ಮೋಸ್ಟ್ ಬಂದು 125 ಪ್ಲಸ್ ಬಂದು ನಮ್ದು ಪ್ಯಾನ್ ಇಂಡಿಯಾದಲ್ಲಿ ಸರ್ವಿಸ್ ಸೆಂಟರ್ ಇದೆ. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನೋಡುವಾಗ ಸೊ ಆಲ್ಮೋಸ್ಟ್ ಬಂದು ಬ್ಯಾಂಗ್ಳೂರ್ ಬ್ರಾಂಚ್ ಅಲ್ಲಿ ಕಂಪನಿ ಓನ್ ಸರ್ವಿಸ್ ಡಿವಿಷನ್. ಸೊ ಲೈಕ್ ಈಗ ಶೋರೂಮ್ ಅಲ್ಲಿ ಕಾರ್ ಶೋರೂಮ್, ಬೈಕ್ ಶೋರೂಮ್ ಎಲ್ಲ ನೋಡುವಾಗ ಶೋರೂಮ್ ಮತ್ತೆ ಸರ್ವಿಸ್ ಡಿವಿಷನ್ ಇದಲ್ಲ, ಅದೇ ತರ ಕಂಪನಿ ಓನ್ ಸರ್ವಿಸ್ ಡಿವಿಷನ್ ಬೆಂಗಳೂರು ಬ್ರಾಂಚು ಮತ್ತೆ ಹುಬ್ಳಿ ಬ್ರಾಂಚ್ ಅಲ್ಲಿ ಇದೆ. ಅದು ಬಿಟ್ಟು ಡಿಸ್ಟಿಕ್ ಒಂದು ಸರ್ವಿಸ್ ಸೆಂಟರ್. ಸೊ ಲೈಕ್ ನಮ್ದು ಮೈಸೂರು, ಸೊ ಆಮೇಲೆ ನಮ್ಮ ಮಂಡ್ಯ ಡಿಸ್ಟಿಕ್, ಆ ತರ ಎಲ್ಲಾ ಕಡೆನೂ ಬಂದು ಡಿಸ್ಟಿಕ್ ಒಂದು ಸರ್ವಿಸ್ ಸೆಂಟರ್ ಬಂದು ನಾವು ಇಟ್ಟಿದೀವಿ. ಸೊ ಸರ್ವಿಸ್ ಬಂದು 2 years 2 times ಬಂದು ನಾವು ವಾರಂಟಿ ಅಂತ ಹೇಳಿದೀವಿ. ಸರ್ವಿಸ್ ಸೆಂಟರ್ ಹೀಗಿದೆ. ಸೊ ಸರ್ವಿಸ್ ಟೈಮಿಂಗ್ ನೋಡುವಾಗ ವಿತಿನ್ 48 hours ಒಳಗಡೆ 2 days ಆ 2 days ಒಳಗಡೆ ಬಂದು ನಾವು ಬಂದು ಸರ್ವಿಸ್ ಕೊಡ್ತಾ ಇದೀವಿ. ಸೊ ಅದು ಬಿಟ್ಟು ಪಂಪ್ ಸೆಟ್ ಪರ್ಫಾರ್ಮೆನ್ಸ್ ನೋಡುವಾಗ ಒಂದು ಪಂಪ್ ಸೆಟ್ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಎಲ್ಲಾ ಪ್ರಾಸೆಸ್ ಅಲ್ಲಿ ಕ್ವಾಲಿಟಿ ಚೆಕ್ ಮಾಡಿ ನಾವು ಲೋಡ್ ಟೆಸ್ಟ್ ಎಲ್ಲ ಮಾಡ್ತೀವಿ. ಅದು ನೋಡಿಕೊಂಡು ಪರ್ಫಾರ್ಮೆನ್ಸ್ ಚಾರ್ಟ್ ಒಂದಿದೆ. ಸೊ ಅದರಲ್ಲಿ ಬಂದು ಒಂದು ಇಷ್ಟೊಂದು 400 ಮೀಟರ್ ಅಲ್ಲಿ ಇಷ್ಟು ನೀರು ಬರಬೇಕಂದ್ರೆ ವೋಲ್ಟೇಜ್ ನೀರೆಲ್ಲ ಕರೆಕ್ಟ್ ಆಗಿದ್ರೆ ಖಂಡಿತವಾಗಿ ನೀರು ಬರುತ್ತೆ. ಸೊ ಅದೇ ಬಂದು 100% ಪರ್ಫಾರ್ಮೆನ್ಸ್ ಗ್ಯಾರಂಟಿ ಅಂತ ಹೇಳ್ತಾರೆ. ಸೊ ಅದು ಬಂದು ನಾವು ರಿಟರ್ನ್ ಅಲ್ಲೇ ಬಂದು ಕೊಡ್ತಾ ಇದೀವಿ. ಸೊ ಇದು ಬಿಟ್ಟು ನಮ್ಮ ಕಂಪನಿ ಕಡೆಯಿಂದ ಸೊ ಮೆಕ್ಯಾನಿಕಲ್ ಟ್ರೈನಿಂಗ್ ಕೊಟ್ಟು ಟ್ಯಾರೋ ಸರ್ಟಿಫೈಡ್ ಟೆಕ್ನಿಷಿಯನ್ ಅಂತ ಟ್ರೈನಿಂಗು ಬಂದು ಕೊಡ್ತಾ ಇದೀವಿ ಮೆಕ್ಯಾನಿಕ್ಸ್ಗೂ. ಸೊ ಪಂಪ್ ಸೆಟ್ ಬಂದು ಎತ್ತದು ಇಳಿಸೋದೆಲ್ಲ ಬಂದು ಸೊ ಒಂದು ಕಂಪನಿ ಟ್ರೈನಿಂಗ್ ಮೆಕ್ಯಾನಿಕ್ ಬಂದು ಹೋಗಿ ಮಾಡಿದ್ರೆ ಸೊ ನಮ್ಮ ಕಸ್ಟಮರ್ಗೆ ಬಂದು ಆ ಪ್ರಾಡಕ್ಟ್ ಮೇಲೆ ಇರೋದು, ಅವ್ರು ಮಾಡ್ತಾ ಇರೋದು ಕೆಲಸ ಇದು ಎಲ್ಲ ಬಂದು ಆ ನಂಬಕ ಬಂದು ಇನ್ನೂ ಬಂದು ಹೆಚ್ಚಿಗಾಗುತ್ತೆ. ಸೊ ಅದು ಬಂದು ನಾವು ಬಂದು ಕ್ರಿಯೇಟ್ ಮಾಡ್ತಾ ಇದೀವಿ. ಎಷ್ಟು ಸ್ಟೇಜ್ ಇಂದ ಸ್ಟಾರ್ಟ್ ಆಗಿ ಎಷ್ಟು ಸ್ಟೇಜ್ ವರೆಗೆ? ಸೊ ನಮ್ದು V6 ಸಬ್ಮರ್ಸಿಬಲ್ ಬಂದು ನೋಡಿದ್ರೆ ಮಿನಿಮಮ್ ಬಂದು ಸೊ ಆಲ್ಮೋಸ್ಟ್ ರೇಡಿಯಲ್ ಫ್ಲೋ ಮತ್ತೆ ಮಿಕ್ಸ್ಡ್ ಫ್ಲೋ ಅಂತ ಇದೆ. ಸೊ ನಮ್ಮ ಕರ್ನಾಟಕದಲ್ಲಿ ಈ ಏರಿಯಾದಲ್ಲಿ ನೋಡುವಾಗ ರೇಡಿಯಲ್ ಫ್ಲೋ, ಸೊ ಅದು ಬಂದು ಮೂವ್ಮೆಂಟ್ ಜಾಸ್ತಿ ಇರುತ್ತೆ. ಮಿನಿಮಮ್ 9 ಸ್ಟೇಜ್ ಇಂದ ಮ್ಯಾಕ್ಸಿಮಮ್ ಬಂದು ನೋಡಿದ್ರೆ 50 ಸ್ಟೇಜ್ ಮಟ್ಟ ನಮ್ಮ ಹತ್ರ ಇದೆ. ಅಂದ್ರೆ ಸರ್ ಈಗ ನಿಮ್ಮ ಮೋಟರ್ಲಿ 100 ಪ್ಯೂರ್ ಕಾಪರ್ ಇರುತ್ತಾ ಅಥವಾ ಮಿಕ್ಸ್ ಇರುತ್ತಾ? ಸೊ ನಮ್ದು ರೋಟರ್ಸ್ ಮತ್ತೆ ವೈಂಡಿಂಗ್ಸ್ ಎಲ್ಲ ನೋಡುವಾಗ
ಪ್ರೀಮಿಯಂ ಮತ್ತೆ ಪವರ್ ಕ್ಯಾಟಗರಿ ಅಂತ ಇದೆ V6 ಸಮ್ಮರ್ಸಿಬಲ್ ಅಲ್ಲಿ. ಸೊ ಅದೆಲ್ಲ ಬಂದು ಫುಲ್ ಅಂಡ್ ಫುಲ್ ಬಂದು ಕಾಪರ್ ರೋಟ್ರು ಮತ್ತೆ ಕಾಪರ್ ವೈಂಡಿಂಗ್ ಬಂದು ನಾವು ಯೂಸ್ ಮಾಡ್ತಾ ಇದೀವಿ. ಅಂದ್ರೆ ಒಂದು ದಿನದಲ್ಲಿ ಸತತವಾಗಿ ಎಷ್ಟು ಗಂಟೆ ರನ್ನಿಂಗ್ ಮಾಡ್ಬೋದು ಸರ್ ಮೋಟರ್? ಕಸ್ಟಮರ್ ಬಂದು ಪ್ರೀಮಿಯಂ ಮೋಟರ್ಸ್ ಈವನ್ ಬಂದು ನಾವು ಹೇಳಿದ್ವಿ 1956 ಬಂದು ನಮ್ ಕಂಪನಿ ಅಂತ. ಸೊ ಆಲ್ಮೋಸ್ಟ್ 71 ವರ್ಷ ಆಗಿದೆ. ಈವನ್ ಬಂದು ಕೆಲವೊಂದು ಏರಿಯಾದಲ್ಲಿ ನಮ್ ಕಸ್ಟಮರ್ಸ್ ಬಂದು 30 ವರ್ಷ 40 ವರ್ಷವರೆಗೆ ನಮ್ ಪಂಪ್ ಸೆಟ್ ಬಂದು ಯೂಸ್ ಮಾಡಿದ್ದಾರೆ, ಇನ್ನೂ ತೆಗ್ದಿಲ್ಲ ಬೋರಿಂದ. ಸೊ ಅಷ್ಟೊಂದು ಕ್ವಾಲಿಟಿ ಆಗಿದೆ. ಸೊ ಲೈಫ್ ಬಂದು ಈವನ್ ಬಂದು 24 ಅವರ್ಸ್ ಕಂಟಿನ್ಯೂಸ್ ಆಗಿ ನಮ್ ಪ್ರೀಮಿಯಂ ಮೋಟರ್ ಏನಿದೆ ಅದೆಲ್ಲ ಬಂದು ಯೂಸ್ ಮಾಡ್ತಾ ಇದ್ರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನೋಡುವಾಗ. ಸೊ ಲೈಕ್ ವಾಟರ್ ಸಪ್ಲೈ ಇರುತ್ತಲ್ಲ ಸರ್, ಸೊ ಅಲ್ಲೆಲ್ಲ ನೋಡುವಾಗ ಎಲ್ಲ ಬಂದು ಯೂಸ್ ಮಾಡ್ತಾ ಇದ್ರು. 24 ಗಂಟೆ ಕಂಟಿನ್ಯೂಸ್ ರನ್ನಿಂಗ್ ಅಲ್ಲಿ ಯೂಸ್ ಮಾಡ್ತಾ ಇದ್ರು ಮೋಟರ್. ನೀರಲ್ಲಿ ಏನಾರ ಈಗ ವ್ಯತ್ಯಾಸ ಆಗಿ ನೀರು ಇಲ್ದೇನೆ ಆಗಿ ಮೋಟ್ರಲ್ಲಿ ಕೆಲವೊಂದು ಬಾವಿಗಳಲ್ಲಿ ನೀರಿರಲ್ಲ, ಆಗ ಆಟೋಮೆಟಿಕ್ ಆಗಿ ನಿಮ್ಮ ಮೋಟರ್ ಆಫ್ ಆಗುವಂಥದ್ದು ಸೌಲಭ್ಯ ಏನಾರ ಇದೆಯಾ? ಎಸ್. ಸೊ ನಾವು ಬಂದು ನಮ್ಮ ಮೋಟ್ರದ್ದು ಬಂದು ಸೊ ಈವನ್ ಬಂದು ಡ್ರೈ ರನ್ ಕಂಡೀಷನ್ ಅಲ್ಲಿ ಸೊ ಮಿಕ್ಕಿರೋದು ಕಂಪೇರ್ ಮಾಡುವಾಗ ಸ್ವಲ್ಪ ವೇರಿಯೇಷನ್ ಅಲ್ಲಿ ಲೈಫ್ ಬಂದು ತಡೆಯುತ್ತೆ. ಸೊ ಇನ್ನೊಂದು ಬಂದು ನೋಡುವಾಗ ನಾವು ಬಂದು ಸ್ಮಾರ್ಟ್ ಪ್ಯಾನಲ್ ಅಂತ ಒಂದು ಲಾಂಚ್ ಮಾಡಿದೀವಿ ರೀಸೆಂಟ್ ಆಗಿ. ಆ ಸ್ಮಾರ್ಟ್ ಪ್ಯಾನಲ್ ಅಂದ್ರೆ ಈವನ್ ನಾವು ಅಗ್ರಿಕಲ್ಚರ್ ಕಸ್ಟಮರ್ ಅಪ್ ಟು 7.5 HP ಯಾರು ಬಂದು ಯೂಸ್ ಮಾಡ್ತಾ ಇದ್ರು, ಸೊ ಅವರು ಬಂದು ಇವನ್ ಬಂದು ನೀರಿಲ್ಲ ಅಂದ್ರೆ ಸಮಯದಲ್ಲಿನೂ ಬಂದು ಆಂಪಿಯರ್ ಮುಖಾಂತರ ಸೆನ್ಸ್ ಮಾಡಿ ಮೋಟರ್ ನ ಬಂದು ಪ್ರಿವೆಂಟ್ ಮಾಡುತ್ತೆ. ಸೊ ಆಂಪಿಯರ್ ಮುಖಾಂತರ ಡ್ರೈ ರನ್ ಕಂಡೀಷನ್ ಆಗ್ಲಿ, ಓವರ್ಲೋಡ್ ಆಗ್ಲಿ, ಸೊ ವೋಲ್ಟೇಜ್ ಫ್ಲಕ್ಚುಯೇಷನ್ ಆದ್ರೂ ಸರಿ, ಈವನ್ ಬಂದು ಮೊಬೈಲ್ ಅಲ್ಲಿ ಆನ್ ಆಫ್ ಮಾಡಬಹುದು, ವೈಫೈ ಅಲ್ಲಿ ಆನ್ ಆಫ್ ಮಾಡಬಹುದು, ಶೆಡ್ಯೂಲ್ ಮೂಡ್ ಇಡಬಹುದು. ಸೊ ಮಂಡೇ ಒಂದ್ ಟೈಮಿಂಗ್ ಓಡಿಸ್ಬೇಕು, ಶುಕ್ರವಾರ ಒಂದ್ ಟೈಮಿಂಗ್ ಓಡಿಸ್ಬೇಕು. ಸೊ ಟೈಮರ್ ಸೆಟ್ಟಿಂಗ್ ಎಲ್ಲ ಬಂದು ಅದರಲ್ಲಿ ನಾವು ಇಟ್ಟಿದೀವಿ. ಪ್ಲಸ್ OLD ಡಿಸ್ಪ್ಲೇ ಇದೆ, ಏನ್ ಎರರ್ ಬಂದ್ರು ಅದರಲ್ಲಿ ತೋರಿಸ್ತೆ ನಿಮ್ಗೆ ಕ್ಲಿಯರ್ ಆಗಿ. ಸೊ ಕಸ್ಟಮರ್ ಮೊಬೈಲ್ ಇಂದಾನೆ ಆಪರೇಟ್ ಮಾಡಬಹುದು. IP65 ಅಂತ ಅದರಲ್ಲಿ ಪ್ರೊಟೆಕ್ಷನ್ ಬಂದು ನಾವು ಕೊಡ್ತಾ ಇದೀವಿ. ಸರ್ ಎಷ್ಟು ಡೀಪ್ ವರ್ಗ ಮೋಟರ್ ಸಪೋರ್ಟ್ ಮಾಡುತ್ತೆ ಸರ್? ಎಷ್ಟು ಆಳದವರೆಗೆ ಬಿಡಬಹುದು? 1600 ಅಡಿವರೆಗೆ ನಾವು 6 ಇಂಚ್ ಸಮ್ಮರ್ಸಿಬಲ್ ಬಿಡಬಹುದು. 4 ಇಂಚ್ ಸಮ್ಮರ್ಸಿಬಲ್ ನೋಡಿದ್ರೆ 1650 ಅಡಿವರೆಗೆ ಬಿಡಬಹುದಾಯ್ತು. ಎಷ್ಟು ವೋಲ್ಟೇಜ್ ಲೋ ಇದ್ದಾಗಲೂ ಓಡುತ್ತೆ ಅಥವಾ ಹೈ ಇದ್ದಾಗ ಎಷ್ಟು ಕೆಪಾಸಿಟಿ? ಸೊ ನಮ್ದು ಬಂದು ಈವನ್ ಬಂದು ಈಗ ಇರೋದು ಕಂಡೀಷನ್ ಅಲ್ಲಿ ಸೊ ಅಗ್ರಿಕಲ್ಚರ್ ಆಗ್ಲಿ ಡೊಮೆಸ್ಟಿಕ್ ಆಗ್ಲಿ ಇಲ್ಲೆಲ್ಲ ಬಂದು ಓಪನ್ ವೆಲ್ ಮೋಟರ್ V6 ಸಮ್ಮರ್ಸಿಬಲ್ ಎಲ್ಲ ಬಂದು 2 ವೋಲ್ಟೇಜ್ ಬ್ಯಾಂಡ್ ಅಲ್ಲಿ ನಾವು ಮೋಟರ್ ಬಿಟ್ಟಿದೀವಿ. ಸೊ ಒಂದು ಬಂದು ಲೋ ವೋಲ್ಟೇಜ್, ಒಂದು ಬಂದು ಹೈ ವೋಲ್ಟೇಜ್. ಸೊ ಇದು ಬಂದು ರೇಟೆಡ್ ವೋಲ್ಟೇಜ್ ಅಂತ ಹೇಳ್ತೀವಿ. 300 ಇಂದ 360 ವೋಲ್ಟೇಜ್, 360 ಇಂದ 420 ವೋಲ್ಟೇಜ್. ಈ ವೋಲ್ಟೇಜ್ ಅಲ್ಲಿ ತಾವು ಬಂದು ಹೈ ವೋಲ್ಟೇಜ್ ಸೈಟ್ಗೂ ಹೈ ವೋಲ್ಟೇಜ್ ಮೋಟರ್ ಅಂತ, ಲೋ ವೋಲ್ಟೇಜ್ ಸೈಟ್ಗೂ ಲೋ ವೋಲ್ಟೇಜ್ ಮೋಟರ್ ಅಂತ ನಾವು ಬಂದು ಸೆಲೆಕ್ಟ್ ಮಾಡಬಹುದು. ಎಷ್ಟು ವರ್ಷ ಗ್ಯಾರಂಟಿ ಕೊಡ್ತೀರಾ ಸರ್ ಮೋಟರ್? ಸೊ ಮೋಟರ್ದು ಬಂದು ವಾರಂಟಿ ಅಂದ್ರೆ 2 ವರ್ಷ 2 ಸಾರಿ ವಾರಂಟಿ ಇದೆ. ಲೈಫ್ ವೈಸ್ ನೋಡುವಾಗ ತುಂಬಾ ಎಕ್ಸಾಂಪಲ್ ಇದೆ. ಸೊ 10 ವರ್ಷನೂ ಇದೆ, 20 ವರ್ಷನೂ ಇದೆ, 30 ವರ್ಷನೂ ಇದೆ, ವಿತೌಟ್ ಟ್ರಬಲ್ ಓಡಿಸ್ತಾ ಇದೆ. ಸೊ ನಮ್ ಕಸ್ಟಮರ್ ಬಂದು ಆಲ್ಮೋಸ್ಟ್ ಬಂದು ಮೋರ್ ದನ್ ಬಂದು 10 ಮಿಲಿಯನ್ ಡಿಲೈಟೆಡ್ ಕಸ್ಟಮರ್ಸ್ ಬಂದು ಪ್ಯಾನ್ ಇಂಡಿಯಾದಲ್ಲಿ ನಮ್ ಕಸ್ಟಮರ್ಸ್ ಇದ್ರು. ಅಂದ್ರೆ ಈಗ ಗ್ಯಾರಂಟಿ ಕೊಟ್ಟಿರ್ತೀರಾ, ಅದೇನಾರ ಹಾಳಾದ್ರೆ ಅಥವಾ ರೀಪ್ಲೇಸ್ಮೆಂಟ್ ಕೊಡ್ತೀರಾ ಅಥವಾ ರಿಪೇರಿ ಮಾಡಿ ಆತರ? ಸೊ ನಾವು ಬಂದು ವಾರಂಟಿನೇ ಕೊಡ್ತಾ ಇದೀವಿ. ಒಂದ್ ಪಂಪ್ ಸೆಟ್ ಇದ್ರೆ ಅದಕ್ಕೆ ಬಂದು ಪ್ರತಿಯೊಂದು ಪಂಪ್ ಸೆಟ್ ಒಂದು 11 ಡಿಜಿಟ್ ಸೀರಿಯಲ್ ನಂಬರ್ ಇರುತ್ತೆ. ಆ ಸೀರಿಯಲ್ ನಂಬರ್ ಇಂದ ವಾರಂಟಿ ಬಂದು ಶುರುವಾಗುತ್ತೆ ಕಸ್ಟಮರ್ ಪರ್ಚೇಸ್ ಮಾಡುವಾಗ. 2 ವರ್ಷ 2 ಸಾರಿ ವಾರಂಟಿ ಅಂತ. ಆ ವಾರಂಟಿಯಲ್ಲಿ ಸಪೋಸ್ ನಮ್ಗೂ ವೋಲ್ಟೇಜ್ ಪ್ರಾಬ್ಲಮ್ ಇಂದ ಕಾಯಿಲ್ ಸುಟ್ಟೋಗಿದೆ, ಸೊ ವಿತೌಟ್ ನೀರಲ್ಲಿ ಸ್ವಲ್ಪ ಡ್ರೈ ರನ್ ಆಗಿದೆ, ಸೊ ಆಮೇಲೆ ಸ್ವಲ್ಪ ಬುಷ್ ವಾರ್ನ್ ಔಟ್ ಆಗಿದೆ, ಬ್ಯಾರಿಂಗ್ ಹೋಗಿದೆ ಲೋ ವೋಲ್ಟೇಜ್ ಅಲ್ಲಿ, ನೀರಿಲ್ಲ, ನೀರು ಸ್ವಲ್ಪ ಗ್ಯಾಪ್ ತೋರಿಸ್ತಾ ಇದೆ ಅಂದ್ರೆ ಏನಾಗುತ್ತೆ, ಬ್ಯಾರಿಂಗ್ ಬಂದು ಮೇಲೆ ಕೀಳೆ ಹೋಗಿ ಬ್ಯಾರಿಂಗ್ ಬಂದು ಡ್ಯಾಮೇಜ್ ಆಗೋಕ್ಕೆ ಚಾನ್ಸಸ್ ಇದೆ. ಈವನ್ ಆ ಕಂಡೀಷನ್ ಅಲ್ಲಿನೂ ರೈತರಿಗೆ ಬಂದು ನಾವು ಬಂದು ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಸೊ ಅದೆಲ್ಲ ಬಂದು ನಾವು ಬಂದು 2 ಇಯರ್ಸ್ ಒಳಗಡೆ 2 ಟೈಮ್ಸ್ ಬಂದು ಸರ್ವಿಸ್ ಮಾಡಿ ಕೊಡ್ತಾ ಇದೀವಿ. ಸರ್ ಮೋಟ್ರ್ ಜೊತೆಗೆ ಸ್ಟಾರ್ಟರ್ ಏನಾರ ಕೊಡ್ತೀರಾ ಅಥವಾ ಮೋಟ್ರ್ ಒಂದೇ? ಸೊ ಮೋಟ್ರ್ ಒಂದೇ ಬರುತ್ತೆ, ಸ್ಟಾರ್ಟರ್ ಬೇಕಂದ್ರೆ ನಮ್ಮ ಹತ್ರ ಅವೈಲಬಿಲಿಟಿ ಇದೆ, ಅದು ತಗೋಬಹುದು. ಸೋಲಾರ್ಗೆ ಏನಾರ ಸಪೋರ್ಟ್ ಮಾಡುತ್ತಾ ಸರ್ ಮೋಟ್ರ್ ನಿಮ್ದು? ಸೊ ಸೋಲಾರ್ ಗಂತ ಇನ್ನು ನಾವು ಬಂದು ಲಾಂಚ್ ಮಾಡಿಲ್ಲ. ಸೊ ನಮ್ಮ ಮೋಟ್ರ್ ಏನಿದೆ ಸೊ ಲೈಕ್ ಪ್ರೀಮಿಯಂ ISI ಮೋಟ್ರ್ ಅಂತ ಇರುತ್ತೆ. ಸೊ ಅದು ಬಂದು ಕೆಲವೊಂದು ಏರಿಯಾದಲ್ಲಿ ಸೋಲಾರ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದಾರೆ ಕಸ್ಟಮರ್. ಅಂದ್ರೆ ಈಗ ಕೆಲವೊಂದ್ ಕಡೆ ಕರೆಂಟ್ ಇರಲ್ಲ, ಜನರೇಟರ್ ಸಿಸ್ಟಮ್ ಇರುತ್ತೆ, ಅಲ್ಲಿಗೆ ಸಪೋರ್ಟ್ ಮಾಡುತ್ತಾ ಮೋಟ್ರ್? ಸೊ ಜನರೇಟರ್ ಆ ವೋಲ್ಟೇಜ್ ಇನ್ಪುಟ್ ಬಂದು ನೋಡ್ಬೇಕಾಯ್ತು, ಅದಕ್ಕೂ ಬಂದು ಎಲ್ಲ ಯೂಸ್ ಮಾಡ್ತಾ ಇದ್ರು. ರೈತರುಗಳಿಗೆ ಈಗ ತಗೊಳ್ಳೋರಿಗೆ ಸ್ಪೆಷಲ್ ಡಿಸ್ಕೌಂಟ್ ಅಂತ ಏನ್ ಕೊಡ್ತೀರಾ ಸರ್? ಎಸ್. ಸೊ ನಮ್ ಡೀಲರ್ ಬಂದು ರೆಗ್ಯುಲರ್ ಆಗಿ ರೈತರಿಗಂತ ಒಂದು ಡಿಸ್ಕೌಂಟ್ ಬಂದು ಕೊಟ್ಟಿರ್ತಾರೆ. ಈವನ್ ಬಂದು ನಾವು ರೈತರಿಗೆಲ್ಲ ಬಂದು
ಅವರು ಈಗ ಎಕ್ಸಾಂಪಲ್ ಬಂದು ನಮ್ಮ ಹಿರಿಸವದಲ್ಲಿ ಒಂದು ವಿಲೇಜ್ ಇದೆ. ಆ ವಿಲೇಜ್ ಅಲ್ಲಿ ನಾವು ಹೋಗಿ ಅಲ್ಲಿರೋದು ರೈತರನ್ನೆಲ್ಲ ಸೇರಿಸಿ ಈವನ್ ಬಂದು ಅವ್ರು ಬೇರೆ ಮೋಟರ್ ಯೂಸ್ ಮಾಡಿದ್ರು ಸರಿ, ಸೊ ಅವ್ರಿಗೆ ಬಂದು ಪಂಪ್ ಸೆಟ್ ಮೇಂಟೆನೆನ್ಸ್ ಬಗ್ಗೆ ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಸೊ ಒಂದು ಮೀಟಿಂಗ್ ಮಾಡ್ತೀವಿ. ಸೊ ಸಂಜೆ ಟೈಮಲ್ಲಿ ಜಸ್ಟ್ ಒಂದು 1 hour ಅಲ್ಲಿ ರೈತರಿಗೆ ಬಂದು ಪಂಪ್ ಸೆಟ್ ಯಾವ ತರ ಮೇಂಟೆನೆನ್ಸ್ ಮಾಡ್ಬೇಕಂತ ಒಂದು ಮೀಟಿಂಗ್ ಮಾಡ್ತೀವಿ. ಸೊ ಅದರಲ್ಲಿ ಎಲ್ಲಾ ಕಸ್ಟಮರ್ಗೂ ಮೇಂಟೆನೆನ್ಸ್ ಅವೇರ್ನೆಸ್ ಏನಿದೆ ಮತ್ತೆ ನಮ್ಮ ಪ್ರಾಡಕ್ಟ್ ರೇಂಜಸ್ ಏನಿದೆ ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಆ ತರ ಮೀಟಿಂಗ್ ಅಟೆಂಡ್ ಮಾಡಿಕೊಂಡು ಕಸ್ಟಮರ್ ಬರೋವರೆಗೂ ಬಂದು ಸೊ ನಮ್ಮ ಡೀಲರ್ ಬಂದು ಒಂದು ಸಪರೇಟ್ ಆಗಿ ಒಂದು ಡಿಸ್ಕೌಂಟ್ ಬಂದು ಕೊಟ್ಟು ಅವ್ರಿಗೆ ಬಂದು ಮಾಡ್ತಾ ಇದ್ರು. EMI ವ್ಯವಸ್ಥೆ ಏನಾರ ಇದೆಯಾ ಅಥವಾ ಫುಲ್ ಕ್ಯಾಶ್ ಕಟ್ಟಬೇಕು? ಸೊ EMI ಅಂತ ನಾವು ಬಂದು ಮಾಡಿಲ್ಲ. ಸೊ ಕೆಲವೊಂದು ಏರಿಯಾದಲ್ಲಿ ನೋಡುವಾಗ ಸೊ ನಮ್ಮ ಡೀಲರ್ ಏನ್ ಮಾಡ್ತಾರೆ, ಬಜಾಜ್ EMI ಅಂತ ಒಂದಿದೆ. ಸೊ ಅದರಲ್ಲಿ ಟೈ ಅಪ್ ಮಾಡಿಕೊಂಡು ಸೊ ಅವರವರು ಬ್ಯಾಂಕ್ ಅವರು ಮಾತಾಡಿಕೊಂಡು ಅವ್ರು ಬಂದು ಕಸ್ಟಮರ್ಗೂ ಈವನ್ EMI ಫೆಸಿಲಿಟಿಯನ್ನು ಅರೇಂಜ್ ಮಾಡ್ತಾ ಇದ್ರು. ಎಲ್ಲ ಸ್ಪೇರ್ಗಳು ಎಲ್ಲ ವ್ಯವಸ್ಥೆ ಸಿಗುತ್ತಾ ಸರ್ ಇಲ್ಲಿ? ಖಂಡಿತವಾಗಿ ಸಿಕ್ಕುತ್ತೆ. ಯಾಕಂದ್ರೆ ಸೊ ನಮ್ ಕಂಪನಿ ಬಂದು ಆಲ್ಮೋಸ್ಟ್ ಬಂದು 70 ವರ್ಷ ಮೇಲೆ ಆಗಿದೆ. ಸೊ ಸ್ಪೇರ್ ಪಾರ್ಟ್ಸ್ ಬಂದು ನಾವು ರಿಟರ್ನ್ ಅಲ್ಲೇ ಕೊಡ್ತಾ ಇದೀವಿ 15 ವರ್ಷ ಸ್ಪೇರ್ ಪಾರ್ಟ್ ಸಪ್ಲೈ ಅಂತ. ಸೊ ನಮ್ದು ಟೋಲ್ ಫ್ರೀ ನಂಬರು ಇದೆ 1800102888 ಅಂತ. ಸೊ ಅವ್ರಿಗೆ ಕಾಲ್ ಮಾಡಿದ್ರೂ ಸರಿ, ಇಲ್ಲ ನಿಯರೆಸ್ಟ್ ಡೀಲರ್ ನಮ್ಮ ಡೀಲರ್ ಲೋಕಲ್ ಡೀಲರ್ ಕಾಂಟ್ಯಾಕ್ಟ್ ಮಾಡಿದ್ರೂ ಸರಿ, ನಮ್ಮ ಆಥರೈಸ್ಡ್ ಡೀಲರು ಇಲ್ಲಾಂದ್ರೆ ನಮ್ಮ ಸರ್ವಿಸ್ ಡಿವಿಷನ್ ಮಾಡಿದ್ರೂ ಸರಿ, ಅವರು ಬೇಗ ಅರೇಂಜ್ ಮಾಡಿ ಕೊಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.